9 ವರ್ಷ ಇರಲಿಲ್ಲ. 2 ಸಲ ಬಸ್ನ ಇದ್ದು ತಾಯಿಗೆ ಹಚ್ಕೊಂಡ್ಮೇಲೆ 8 ವರ್ಷಕ್ಕೂ ತಾಯಿ ಕೊಡ್ತಿದ್ರು. ಆದರೆ ಬರೋಕ್ಕಾಗಿಲ್ಲ ನಮಗೆ. ತುಂಬ ಸಮಸ್ಯೆಗಳಿಂದ ಬರೋಕ್ಕಾಗಲಿಲ್ಲ. ಪರವಾಗಿಲ್ಲ ತಂಗಿ, ದೇವರು ಬಾ ಅನ್ನಲ್ಲ, ಮರಿ ಕಡೆ ಕುಡಿ ಕಡೆ ಇಲ್ಲ. ಯಾವ ಬಂದು ಸಂತೋಷ ನಿಮಗೆ ಈಗ ಅದು ತಿನ್ಸ್ಬಿಡು. ದೇವ್ರು ಹೆಚ್ಚು ಆಹಾರ ಕೊಡಲಿ. ನೀನು ಹೊರತು ಊಟ ಮಾಡೋದು ಗಾಳಿಗೆ ಆರೋಗ್ಯ ಹುಷಾರು. ಆತ್ಮೀಯ ಅನ್ನದಾತ ಬಂಧುಗಳೇ, ದಯವಿಟ್ಟು ಎಲ್ಲರಿಗೂ ಗೌರಿ ಗಣೇಶ ಹಬ್ಬದ ಶುಭಾಶಯಗಳು. ಜೊತೆಗೆ ಯಾರು ದಯವಿಟ್ಟು ನಿಮ್ಮ ಅಕ್ಕಪಕ್ಕ ಮನೆಗೆ ತೊಂದರೆ ಕೊಟ್ಟು ಗಣಪತಿ ಇಟ್ಕೊಂಡು ಕೂಗಾಡಬೇಡಿ. ಗಣಪತಿ ಹಬ್ಬ ಸಡಗರವಾಗಲಿ, ಸಂಭ್ರಮವಾಗಲಿ, ಹುಚ್ಚಾಟ ಬೇಡ. ಆಮೇಲೆ ರಸ್ತೆಯಲ್ಲಿ ಕರ್ಕಶ ಶಬ್ದ ಮಾಡಬೇಡಿ. ಒಳ್ಳೊಳ್ಳೆ ಜನಪದ ಗೀತೆನ ಭಕ್ತಿ ಗೀತೆ ಹಾಕಲಿ. ಯಾರಿಗೂ ತೊಂದರೆ ರೀತಿಯಲ್ಲಿ ಹಬ್ಬ ಆಚರಣೆ ಮಾಡಿ. ನಿಮಗೆಲ್ಲ ಇನ್ನೊಮ್ಮೆ ಹಬ್ಬದ ಶುಭಾಶಯಗಳು. ಯಾರಿಗೆ ಬಾಗಿನ ಕೊಡಲ್ಲ ಅಂತ ಇದ್ದೀರಿ, ಬಾಗಿನ ಕೊಡೋದೇ ನಾನು ಕೊಡೋರೇ ಇಲ್ಲ ಅಂತ ಕಂದಿದ್ರೆ ಇಲ್ಲಿ ಆಚೆ ಕಡೆ ಬಳೆ ಕುಂಕುಮ ಹೂವು ಇಟ್ಟಿರ್ತೀನಿ. ಒಂದು ನೀರು ತೊಗೊಂಡೋಗ್ತೀನಿ ತೋರು ಮನೆ ಆಚೆ ಕೂಟ ದಿವಸ ಆಚೆ ಕಡೆ ಬಳೆ ಕುಂಕುಮ ಹೂವು ಇರುತ್ತೆ. ಯಾರಾದರೂ ಬಾಗಿನ ಕೊಡಲ್ಲ, ನಂಗಣ ಬಾಗಿನ ಕೊಡೋದಿಲ್ಲ ಅಂದರೆ ಪ್ರತಿ ವರ್ಷ ಇರುತ್ತೆ ಪದ್ಧತಿ. ನೀವೇ ತೊಗೊಂಡೋಗ್ಬೇಕು. ದಯವಿಟ್ಟು ಯಾರು ಬಳೆನ ಆಚೆ ಎಷ್ಟೊಂತ ತಗೋಬೇಡಿ. ಬಳೆನ ಎಷ್ಟು ತಗೋಬೇಡಿ. ಅದು ದೊಡ್ಡದಾಗಿದೆ ಹೊರದೋಯ್ತು ಅಂದರೆ ಡಸ್ಟ್ಬಿನ್ ಹಾಕೋದಿ. ಇಲ್ಲಾಂದರೆ ಬಳೆ ಹಾಕೋಣಲ್ಲ ಅಂತ ಒಂದು ಯಶಂತರ ಮರ ಬಳೆ ತೊಗೊಂಡೋಗ್ಬಿಡಿ ದಯವಿಟ್ಟು. ಇವತ್ತು ಅಕ್ಕ ತಂಗಿಯರೇ ಅಂತಂದ್ಬಿಳೆ ಯಾರಾದರೂ ಪರವಾಗಿಲ್ಲ. ಇವತ್ತು ಗಣಪತಿ ಇವತ್ತು ನಾವು ತರುವಾಗ ದಯವಿಟ್ಟು ರಸ್ತೆ ಬ್ಲ್ಯಾಕ್ ಮಾಡೋದು, ಡಿಜೆ ಹಾಕಿ ಕುಣಿಯೋದು ಏನೇನೋ ಮಾಡಬೇಡಿ. ಹಬ್ಬ ಸಡಗರ ಆಗಲಿ, ಅದು ಸಂಭ್ರಮ ಆಗಲಿ ಅಂತ ನನ್ನ ಆಸೆ. ಇಲ್ಲ ಅದು ಇನ್ನೊಂದು ಜೊತೆಗೆ ಏನು ಹೇಳ್ತೀನಿ, ಯಾವುದೇ ರಸ್ತೆನ ಬ್ಲ್ಯಾಕ್ ಮಾಡಬಾರ್ದು, ಯಾರಿಗೂ ತೊಂದರೆ ಕೊಡಬಾರ್ದು. ಅಕ್ಕಪಕ್ಕ ಮನೆಯಲ್ಲಿ ಬಾಣ್ತಿರೋ ಇಲ್ಲಾಂದರೆ ಪ್ರೆಗ್ನೆಂಟ್ ಇರೋಂತಕ್ಕಂಥವ್ರು, ಮಗು ಮಲಗಿದೆಯಾ, ವಯಸ್ಸಾದ ಮಲಗಿರೋಂಥ ಸ್ವಲ್ಪ ಯೋಚನೆ ಮಾಡಿ ನಿಮ್ಮ ಸೌಂಡ್ಗಳನ್ನ ಎಷ್ಟು ಬೇಕು ಅಷ್ಟು ಇಟ್ಕೊಂಡು ಒಳ್ಳೆ ಶುಭ ಕಾರ್ಯ ಮಾಡಿ. ಹೌದಾ? ಬಾರಲ್ಲ ಕಡೆ ಗೊತ್ತಾಗಲ್ಲ ನನಗೆ. ನನ್ನ ಸೀರೆ ಬೇಕಾಯ್ತು ಪುನಃ 3 ದಿನ ಅವರು ಬರಲಿಲ್ಲ. ತರಕಾರಿ ಕೊಟ್ಟದ ಬರಲಿಲ್ಲ ತಮ್ಮ. ಇನ್ನೊಂದು ತಮ್ಮಲ್ಲ ಪಾಪ ಬರಲ್ಲ ಪಾಪ. ತರಕಾರಿ ಕೊಟ್ಟಿಲ್ಲಪ್ಪ. 3 ಜನ ಒಂದು ಸೀರೆ 3 ಮಕ್ಕಳು ತಯಾರಿ ನಿಮ್ಮ ತಯಾರಿ ಕೊಡಿ, ಆಮೇಲೆ ಲವರಿ ಕೊಡು ಅಂತ. ಇನ್ನೊಂದು ಕೊಡಲ್ಲ ನೋಡಿ ಒಂದ್ಸರಿ. ಯಾಕೆಂದ್ರೆ ಅನ್ನತ್ರೆ ಇಲ್ಲ ನೋಡಿ ಕೇಳುತ್ತೀರಾ, ನಾನು ದೂರದಿಂದ ಬಂದೀನಿ, ಇದೇ ಫಸ್ಟ್ ಬಂದೀನಿ. ನಮ್ಮ ಮನೆ ಮಗ ಮಲಗೇನೆ, ನಮ್ಮ ಮಗಳು ಮಲಗಾಳೆ. ಅವ್ರು ಗೌರ್ಮೆಂಟ್ ಕೆಲಸ ಬೇಕು, ಅದು ಬೇಕು ಇದು ಬೇಕು ಅಂದರೆ ದೇವ್ರು ಬಂದು ಕೆಲಸ ಕೊಡ್ಸಲ್ಲ. ದೇವ್ರನ್ನ ಕೇಳಬೇಕು, ದುಡಿಯೋಕ್ಕೆ ಶಕ್ತಿ ಕೊಡು, ದುಡಿಯೋಕ್ಕೆ ದಾರಿ ಕೊಡು ಅಂತ. ನಾನು ಹೇಳ್ತಾ ಇರ್ತೀನಿ, ಒಂದು ತುತ್ತು ಅನ್ನ ಕೊಡೋಣ ಬ್ರಹ್ಮ ಸಮಾನ ಅಂತ. ಹೌದಲ್ವಾ? ಇವತ್ತು ದೇವಸ್ಥಾನ ಜೇಡಿ ಹಾಕಂತ ಒಬ್ಬ ತಮ್ಮ ಊಟಕ್ಕೆ ಅಂತ. ಇನ್ನು ಹೆಂಗೆ ಹುಡುಗರು ಇನ್ನೂ ಲವ್ ಮಾಡೋ ವಯಸ್ಸಲ್ಲಿ ಲವ್ ಆಯ್ತಂತಪ್ಪ ಬಾಪಲ್ಲಿ ಒಳ್ಳೆ ನಿಮ್ಮ ತಾಯಿ ತಂದೆ ನಿಮ್ಗೆ ಒಳ್ಳೆ ಬುದ್ಧಿ ಕಳ್ಸರೆ. ತರಕಾರಿ ತಗೊಂಬಂದು ಪುಣ್ಯಾತ್ಮ ಒಂದು ದೈವ ನಿಮ್ಮ ಅನಿಸಿದ್ರೆ, ನಿಮಗೆ ಒಂಥರ ಪ್ರೀತಿ ಇದ್ದರೆ ಒಂದ್ಸರಿ ಹಿಂಗನ್ನಿ, ಸಾಯಂಕಾಲ ಪೇಮೆಂಟ್ ಕೊಡ್ತೀನಿ ನೋಡಿ. ಈಗ ದೇಶಕಾಯರ ಒಬ್ಬರು ಯಾರೋ ಬಂದಿದ್ದಾರೆ ಅಂದರೆ ಕಾಫ್ರೆ ಅಲ್ಲ. ಒಬ್ಬ ಉನ್ನತ ವೃದ್ಧರಿದ್ದಾರೆ, ಒಂದು ಡಿಪಾರ್ಟ್ಮೆಂಟಾಗಿದ್ದಾರೆ, ಅವ್ರಿಗೆ ಗೌರವ ಕೊಡೋಣ ಅಂದರೆ ಕಾಫ್ರೆ ಅಲ್ಲ. ಯಾವ್ದಾರು ಒಂದು ಶೋಯಿಂದ ಬಂದಾರೆ ಅಂದರೆ ಕ್ಲಾಪ್ಸು. ಬಿಗ್ ಬಾಸ್ ಹೋಗ್ಬಂದ್ರು ಅಂತ ಬಿಡು. ಕಾಫಡೆ ಅಲ್ಲ. ಯಾವಾಗ ಉದಾಹರಣೆ ಮೊನ್ನೆ ಯಾರೊಬ್ಬ ಬಂದಿರು ಅಡಿಯಮ್ಮ, ನಿಮಗೆ ಒಳ್ಳೆ ಬುದ್ಧಿ ಕಲಿಸಿರಲ್ಲ ನೀನು ಅಲ್ವಾ? ನಿಮ್ಮ ಮಗ ಏನು ಮಾಡ್ತಾನೆ? ಎಲ್ಲಿತ್ತಂತ ಸಾವನ್ನ ಮಗ ಒಳ್ಳೆ ಬುದ್ಧಿ ಕಲ್ತಿಯಲ್ಲ. ಹಾಂ, ಸಕಲ ಬುದ್ಧಿ ಕಲಿಸಿ ನೋಡಿ ನಿನ್ನ ಬಗ್ಗೆ. ಅದಕ್ಕೆ ನೀವು ಕಾಫಡೆ ಅಲ್ಲ ಗೊತ್ತಾ? ನೀವು ಐವೇಕಿ ಮಗಳು ಉಳಿಸಿರ್ತೀಯಲ್ಲ, ಅದಕ್ಕೆ ಕಾಫಡೆ ಅಲ್ಲ. ಮಗ ಹೆಂಗೆ ಕುಡ್ಕ, ನಾನೇ ಸರಿ ಇಲ್ಲ. ಅಯ್ಯ ನಿಮ್ಮ ಮನೆಗೆ ಅವಾಗ ಮಕ್ಕಳು ಒಳ್ಳೆ ಬುದ್ಧಿ ಕಲ್ಸಕ್ಕಾಗ ಏನು ಬುದ್ಧಿ ಕಲಿಸಿರಲ್ಲ ಅಷ್ಟು ನಿಮ್ಮ ಚೆನ್ನಾಗಿ ಕುಡಿವಾಗ ಸಾಯೋಗ ಮದುವೆ ಇದೆಯಾ? ಪಾಪ ದೇವಸ್ಥಾನ ಜಾಗಬಿಡಿ ಹೋಗಲ್ವಾ? ನಾಚ್ಕಂತ ಹೋಗ ಇನ್ನೊಂದ್ಸರಿ ಹೋಗ್ಬಾರ ನಾಚ್ಕಂತೀರ ನೋಡಿ. ಯಾರಿಗಾರ ಕಿಡ್ನಿ ಫೇಲ್ ಆಯ್ತು, ನನಗೆ ಮಕ್ಕಳಾಗಿಲ್ಲ, ಡೇಟ್ ಆಗ್ತಿಲ್ಲ ಅನ್ನೋಂತಕ್ಕಂಥ ಕಿಡ್ನಿ ಫೇಲ್ ಆಗಿದೆ, ಕಿಡ್ನಿ ಸ್ಟೋನ್ ಆಗಿ ಡೇಟ್ ಆಗ್ತಿಲ್ಲ ಅನ್ನೋಂಥ